ಪ್ರಧಾನಿ ನರೇಂದ್ರ ಮೋದಿಯವರ 12 ವರ್ಷದ ಯಶಸ್ವಿ ಆಡಳಿತದ ಹಿನ್ನೆಲೆಯಲ್ಲಿ ಇದೀಗ ನೈಸರ್ಗಿಕ ಕೃಷಿಯ ಕಾರ್ಯಾಗಾರವನ್ನು ತುಮಕೂರು ನಗರಕ್ಕೆ ಸಮೀಪ ಇರತಕ್ಕಂಥ ಹಿರೇಹಳ್ಳಿಯಲ್ಲಿ ಇದೀಗ ಒಂದು ಕಾರ್ಯಾಗಾರವನ್ನು ನಡೆಸಿರ್ತಕ್ಕಂಥದ್ದು. ತುಮಕೂರಿನಲ್ಲಿ ಗಮನ ಸೆಳೆದಿದೆ ನೈಸರ್ಗಿಕ ಕೃಷಿ ಕಾರ್ಯಾಗಾರ. ಹಿರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದಂತಹ ಕಾರ್ಯಾಗಾರ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದಿಂದ ಈ ಒಂದು ಕಾರ್ಯಾಗಾರವನ್ನು ನಡೆಸಲಾಗಿದೆ. ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದಿಂದ ನಡೆದಿರುವಂತಹ ಕಾರ್ಯಾಗಾರ ಇದು. ಶಾಸಕ ಜೆ.ಬಿ. ಜ್ಯೋತಿ ಗಣೇಶ್ ಅವರಿಂದ ಉದ್ಘಾಟನೆಯನ್ನ ಮಾಡಲಾಗಿದೆ. ಕಾರ್ಯಾಗಾರದಲ್ಲಿ ಇದೀಗ ಜಿಲ್ಲೆಯ ನೂರಾರು ರೈತರು ಕೂಡ ಭಾಗಿಯಾಗಿರುವಂತಹದ್ದು. ನೈಸರ್ಗಿಕ ಕೃಷಿ ಕುರಿತು ವಿಷಯ ತಜ್ಞರಿಂದ ವಿಶೇಷ ಕಾರ್ಯಾಗಾರವನ್ನು ನಡೆಸಲಾಗಿದೆ. ಮಣ್ಣು, ಕೃಷಿ ಪದ್ಧತಿ, ನೈಸರ್ಗಿಕ ಕೃಷಿ ಅಳವಡಿಕೆ ಕುರಿತು ಈ ಒಂದು ಕಾರ್ಯಾಗಾರವನ್ನು ನಡೆಸಲಾಗಿದೆ. ಖೇತ್ ಬಚಾವೋ ಅಭಿಯಾನ್ ಅಡಿಯಲ್ಲಿ ಈ ಒಂದು ಕಾರ್ಯಾಗಾರವನ್ನು ನಡೆಸಲಾಗಿರುವಂತಹದ್ದು. ನರೇಂದ್ರ ಮೋದಿಯವರ 12 ವರ್ಷ ಯಶಸ್ವಿ ಆಡಳಿತದ ಹಿನ್ನೆಲೆಯಲ್ಲಿ ಈ ಒಂದು ಆಡಳಿತ ಹಂತವಾಗಿ ನೈಸರ್ಗಿಕವನ್ನು ಅಳವಡಿಸಿಕೊಳ್ಳಲು ಸೂಚನೆಯನ್ನು ಕೊಡಲಾಗಿದೆ. ಆ ರೀತಿಯಲ್ಲಿ ಒಂದು ಮಾರ್ಗದರ್ಶನವನ್ನು ಕೂಡ ಕೊಡಲಾಗ್ತಾ ಇದೆ. ನರೇಂದ್ರ ಮೋದಿ ಅವರು ಸಾಕಷ್ಟು ಉತ್ತೇಜನವನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ನೈಸರ್ಗಿಕ ಕೃಷಿ ಕಾರ್ಯಾಗಾರ ಯಶಸ್ವಿಯಾಗಿ ನಡೀತಾ ಇದೆ ಎನ್ನುವಂತಹ ಅಭಿಪ್ರಾಯಗಳನ್ನು ಹೊರಹಾಕಿರುವಂತಹದ್ದು ಶಾಸಕ ಜ್ಯೋತಿ ಗಣೇಶ್. ಅಂತೆಯೇ ತುಮಕೂರಿನಲ್ಲಿಯೂ ಕೂಡ ನಾವು ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ಮಾಡ್ತಿದ್ದೇವೆ. ರಾಸಾಯನಿಕ ಕೃಷಿ ಜಗತ್ತಿನಿಂದ ಹೊರಬರಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ ಈ ಒಂದು ನೈಸರ್ಗಿಕ ಕೃಷಿಯೆಡೆಗೆ ಎಲ್ಲರ ಬರಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹದ್ದು. ಜಿಲ್ಲಾ ರೈತ ಮೋರ್ಚಾದ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅವರ ಮುಂದಾಳತ್ವದಲ್ಲಿ ನಡೆದಿರುವಂತಹದ್ದು. ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಕೂಡ ಅನ್ಸೈಂಟಿಫಿಕ್ ಆಗಿ ಲಾಸ್ ಮಾಡ್ಕೊಳ್ತಾ ಇದ್ವಿ. ಆದ್ರಿಂದ ನಾನೇ ರೈತ ಇದ್ರು ಕೂಡ ರೈತರ ಕುಟುಂಬದಿಂದ ಬಂದಿರೋರು ಎಷ್ಟೆಷ್ಟು ಹಾಳು ಮಾಡ್ಕೊಂಡಿದ್ದೀವಿ ನಮಗೂ ಕೂಡ ನೋಡಿದ್ದೀವಿ. ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮತ್ತು ಜೀರೋ ಕಲ್ಟಿವೇಶನ್ ನನ್ನ ತಂದೆಯವರು 40 ವರ್ಷದಿಂದ ನಾನು ನೋಡ್ತಾ ಬಂದಿದ್ದೀನಿ ಏನೆಲ್ಲ ಆಗಿದೆ ಅಂತ. ಅವರಾಗಿ ಅಡ್ವೈಸ್ ಗೈಡೆನ್ಸ್ ಇಲ್ಲ ಅಂದಾಗ ಖಂಡಿತವಾಗಿಯೂ ಟೈಮು ವೆಸ್ಟ್, ದುಡ್ಡು ವೆಸ್ಟ್. ಆದ್ರಿಂದ ಇವತ್ತೇನ್ ಬ್ಯಾಟರಿಗೆ ಅಧಿಕಾರಿಗಳು ವಿಶೇಷವಾಗಿ ನೀವೇನು ಈ ಸಂಸ್ಥೆ ಮಾಡೋಣ ರಿಸರ್ಚ್ ಮಾಡಿ ಒಳ್ಳೆ ಪ್ರಾಕ್ಟೀಸರ್ಸ್ ಮತ್ತು ರೈತರು ಉದ್ಯೋಗ ಆಗೋ ರೀತಿಯಲ್ಲಿ ಅದನ್ನ ಅವಿಶ್ವಾಸಗಳನ್ನ ಅವರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ರೈತರುಗಳಿಗೆ ಅವ್ರಿಗೆ ಹೇಳ್ಕೊಡೋದೇ ಈ ಒಂದು ಕೇಂದ್ರದ ಉದ್ದೇಶ. ಆದ್ರಿಂದ ಆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿ ಭಾರತ ದೇಶ ಮತ್ತಷ್ಟು ಏನು ಗ್ರೀನ್ ರೆವಲ್ಯೂಷನ್ ಇಂದ ಆಗಿದ್ದು ಮತ್ತಷ್ಟು ಹೆಚ್ಚಿನದಾಗಿ ನಮ್ಮ ರೈತರುಗಳು ಮತ್ತು ಈಗ ಇಂಡಿವಿಜುವಲ್ ಆಗಿ ಈಗ ಟ್ಯಾಬ್ಲೆಟ್ ಆಗುತ್ತಿದೆ ಎಲ್ಲರಿಗೂ ಕೂಡ ಎಕರೆ ತುಂಬಾ ಕಮ್ಮಿ ಜನಕ್ಕೆ ಎಲ್ಲರಿಗೂ ಪಾರ್ಟಿಷನ್ ಆಗಿ ಎಲ್ಲರಿಗೂ ಅರ್ಧ ಎಕರೆ, 1/4 ಎಕರೆ, 1 ಎಕರೆ ಅದರಲ್ಲೆಲ್ಲವೂ ನಮ್ಮ ಒಂದು 15 ವರ್ಷ ತಿಂಗಳ ಜನಾಂಗ ಆರ್ಥಿಕವಾಗಿ ಮಾಡಕ್ ಬಿಟ್ರೆ ಯಾರಿಗೆ ಇರೋದು ಮಾಡಕ್ ಬರ್ತಿಲ್ಲ. ಆದ್ರಿಂದ ಇವತ್ತು ನೀವು ಬೆಳ್ಳಾರಿಯಲ್ಲೆಲ್ಲ ಹೋದ್ರೆ ಕಾಯಿ ಏನು ಭತ್ತವನ್ನ 500 ಎಕರೆ 600 ಎಕರೆ ಒಬ್ಬೊಬ್ಬ ಲೀಸ್ ತಗೊಂಡು ಮಾಡಿ ಅವರು ಪ್ರಾರಂಭ ಆಗ್ತದೆ. ಅದೇ ರೀತಿ ಈಗಲೂ ಕೂಡ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ರೈತರದ್ದು ಒಂದೊಂದು ಸೊಸೈಟಿಗಳು ಮಾಡ್ಕೊಂಡು ದೊಡ್ಡ ಒಂದು ಎಲ್ಲ ರೈತರ ಜಮೀನುಗಳನ್ನ ಒಟ್ಟಿಗೆ ಸೇರಿ ಮಾಡಿದಾಗ ಪ್ರಾಫಿಟಬಲ್ ಆಗ್ತದೆ ಅಂತ ಅವ್ರಿಗೆ ಬೆಳ್ಳಾರಿಯವರ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ರೈತರ ಒಂದು ಸ್ವಸಹಾಯ ಸಂಘ ಅವ್ರಿಗೆ ಹೇಳುದು. ಆದ್ರಿಂದ ಇವತ್ತು ಇಲ್ಲಿ ಏನೇನು ರೈತರಿಗೆ ಒಳ್ಳೇದಾಗಲಿಕ್ಕೆ ಮತ್ತು ದೇಶದಲ್ಲಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಜಾಸ್ತಿ ಆಗಲಿಕ್ಕೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಈಗ ನಮ್ಮ ಜಿಲ್ಲೆ ವಿಶೇಷವಾಗಿ ತೆಂಗು ವಾಡಿಕೆ ಫೇಮಸ್. ಇಲ್ಲಿ ತೆಂಗಿಗೆ ಬೇಕಾಗೈತೆ, ತೆಂಗೇ ಇಲ್ಲ. ನಮ್ಮ ತೋಟದಲ್ಲಿ ಒಂದು 2 ಕಷಾಯ ಹಾಕಿತ್ತು, ಇದೆಲ್ಲ ಆಗ್ತಾಯಿ ನಮಗೆ ಗೊತ್ತೈತೆ, ಅರ್ಧ ತರಲೇ ಬಿಟ್ಟಿದ್ದೀವಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕಳೆದ 12 ವರ್ಷಗಳಲ್ಲಿ ಈ ದೇಶದಲ್ಲಿ ಹಂತ ಹಂತವಾಗಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಬೇಕು ರೈತರನ್ನ ದೃಷ್ಟಿಯಿಂದ ಹೆಚ್ಚು ಉತ್ತೇಜನವನ್ನು ನೀಡಿ ನೈಸರ್ಗಿಕ ಕೃಷಿಗೆ ಹೆಚ್ಚು ಉತ್ತೇಜನವನ್ನು ನೀಡಿ ಎಲ್ಲ ವಿಧದ ಇಲಾಖೆಗಳನ್ನು ಇದರಲ್ಲಿ ತೊಡಗಿಸೋಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ, ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಕೃಷಿ ಕಾರ್ಯಾಗಾರಗಳು, ನೈಸರ್ಗಿಕ ಕೃಷಿ ಕಾರ್ಯಾಗಾರಗಳು ನಡೀತಾ ಇದ್ದಾವೆ. ಇವತ್ತೇನು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿ ಇವತ್ತು ಮಣ್ಣು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಆ ಕಾರಣಕ್ಕೋಸ್ಕರ ಹಂತ ಹಂತವಾಗಿ ರೈತರುಗಳು ಈ ರಾಸಾಯನಿಕ ಕೃಷಿಯ ಜಗತ್ತಿನಿಂದ ಹೊರಗಡೆ ಬರಬೇಕು, ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಬೇಕು. ಇವತ್ತೇನು ನಮ್ಮ ಮೂಲ ವ್ಯವಸಾಯ ಇದೆ, ಆ ಮೂಲ ವ್ಯವಸಾಯ ಮಾಡೋದ್ರ ಮುಖಾಂತರ ಮಣ್ಣಿನ ಅಸ್ತಿತ್ವ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಇವತ್ತು ಈ ಒಂದು ರೈತರಿಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಆ ಕಾರ್ಯಕ್ರಮ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ. ಇವತ್ತು ಹೆಚ್ಚು ರೈತರಿಗೆ ಇದರ ತಿಳುವಳಿಕೆ ಅವಶ್ಯಕತೆ ಇದೆ. ಇವತ್ತು ರೈತರು ಇವತ್ತು ರಾಸಾಯನಿಕ ಗೊಬ್ಬರಗಳಿಗೆ ಮಾರು ಹೋಗಿದ್ದಾರೆ. ಅಧಿಕಾರಿಗಳು ಕೂಡ ಹೇಗೆ ರಾಸಾಯನಿಕ ಗೊಬ್ಬರಗಳಿಂದ ಹೊರಗಡೆ ಬರಬೇಕು, ಯಾವ ತಳಿಗಳನ್ನು ಉಪಯೋಗಿಸಿದ್ರೆ
ನಮ್ಮ ನೈಸರ್ಗಿಕ ಕೃಷಿ ಇವತ್ತು ಉತ್ತೇಜನವನ್ನು ಪಡೆಯುತ್ತೆ ಅಂತಕ್ಕಂಥ ಜಾಗೃತಿಯನ್ನು ಇವತ್ತು ಅಧಿಕಾರ ವರ್ಗ